ಆತ್ಮೀಯ H16 ನ್ಯೂಸ್ ಅಥವಾ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕಿರಣ್ ರಿಜಿಜು ಇವತ್ತು ಬಂದ ಮೋದಿಯವರ ಜೊತೆಗಾರರು ಅಮಿತ್ ಶಾ ಉತ್ತರ ಕೊಡ್ತಾರೆ, ಸಿದ್ಧಿದ್ದಾರೆ ಚರ್ಚೆಗೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರಿಗೂ ಕುತೂಹಲ, ಅಮಿತ್ ಶಾ ಅವ್ರು ಏನು ಉತ್ತರ ಕೊಡ್ಬೋದು. ಯಾಕಂತಂದ್ರೆ ಅಲ್ಲಿ ಜಂತರ ಮಂತ್ರದಲ್ಲಿ ಗೋಲಿಬಾರ್ ಆಗ್ಯದ, ಮಕ್ಕಳಿಗೆ ವಿದ್ಯಾರ್ಥಿಗೆ ಬಡತ್ ಬಿದ್ದಿದ್ದಾವ, ಪೆಲೆಟ್ ಕಣ್ಣಿಗೆ ತೊಂದರೆಗಳಾಗಿದ್ದಾವ. ಈಗ ಅನೇಕ ಚರ್ಚೆಗಳನ್ನ ಮಾಡಿದ್ವಿ. ಇವಕ್ಕೆಲ್ಲ ಏನು ಉತ್ತರ ಕೊಡ್ಬೋದು. ಇನ್ನು ಕೆಲವೊಬ್ಬರು ಈಗ ಯಾಕೆ ರೆಡಿ ಆದರು ಅಂತಂದ್ರೆ, ರಾಂಚಿ ಗೊತ್ತದ ನಿಮಗೆ, ಜಾರ್ಖಂಡದಲ್ಲ ಜೋರ್ದಾರ್ ಅಂತ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿವರೆಗೆ ರಾಂಚಿಯಲ್ಲಿ ಅಂದರೆ ಅಲ್ಲಿಯ ಜಾರ್ಖಂಡದಲ್ಲಿ ಏನಲ್ಲಿ ವಿದ್ಯಾರ್ಥಿಗಳಿದ್ದರು, ಅವರು 90% ಎಲ್ಲ ಬೇಡಿಕೆಗಳನ್ನು ಒಪ್ಕೊಂಡಿದ್ದಾರೆ. ಇನ್ನು 10% ಅಂದ್ರೆ 1% ಅಷ್ಟೇ ಉಳಿದು ಅನ್ನುವಂಥ ವಾದ ಕೇಳಿ ಬರ್ತಾ ಇದ್ದರೂ ಸಹಿತ ಅಲ್ಲೇ ಇಲ್ಲ, CBI ಒಪ್ಪಿಸ್ಬೇಕು ಇದನ್ನು. ಅಲ್ಲೂ ಸಹಿತ ಅನ್ಯಾಯ ಆಗ್ಯದ, ಪೇಪರ್ ಲೀಕ್ ಆಗ್ಯದ, ಪರೀಕ್ಷೆಗಳು ರದ್ದು ಅಂತ ಮಾಡ್ಯದ ಈಗಲೇ ಸರ್ಕಾರ. ಆದರೆ ಇದು ಹಿಂದೆ ಯಾರದಾರ ಅನ್ನೋದು CBI ತನಿಖೆ ಆಗಲಿ ಅಂತೆ ಅಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿ ಕೇಳೋದು ನ್ಯಾಯನೋ ಅನ್ಯಾಯನೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗೆ ಸೊರೇನ್ ಅವ್ರಿಗೆ ಭಯ. ಯಾಕಂತಂದ್ರೆ CBI ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ಅವರ ಅಡಿಯಲ್ಲಿ ಇರೋದರಿಂದ ನಮಗೆ ವಿರೋಧ ಅಂತ ವರದಿಯನ್ನು ಕೊಡ್ಬೋದೇನೋ ಅನ್ನೋಂಥ ಭಯ. ಅದಕ್ಕಾಗಿ CBI ಒಂದು ಬಿಟ್ಟು ಉಳಿದೆಲ್ಲ ನಾವು ಒಪ್ಕೊಂಡಿವಿ. CBI ಅದೇ ಆಗಬೇಕಾಗ್ಯದ ಅಂದಾಗ ಈ ವಿರೋಧಿ ವಿದ್ಯಾರ್ಥಿಗಳು, ಅದರಲ್ಲೂ BJP ಪರ ಒಲವಿದ್ದಂಥ ವಿದ್ಯಾರ್ಥಿಗಳು ಅಥವಾ ಅಲ್ಲಿ ಸಂಘಟನೆಗಳು ಇಲ್ಲ CBI ಆಗಬೇಕು, ಸತ್ಯದಿಂದ ಹೊರಗೆ ಬರ್ತಂತ. ಇವತ್ತು ನಿಜವಾಗಿಯೂ CBI ಮೇಲೆ ಅಪನಂಬಿಕೆ ಬರಬಾರ್ದಾಗಿತ್ತು. ಇವತ್ತಿನ ರಾಜ್ಯಗಳಲ್ಲಿ, ಅದರಲ್ಲೂ ವಿರೋಧ ಪಕ್ಷಗಳ ರಾಜ್ಯಗಳಲ್ಲೇ ಅಧಿಕಾರದಲ್ಲೇ ವಿಶೇಷವಾಗಿ CBIಗೆ ಒಪ್ಪಿಸೋದಪ್ಪ ಅಂತಂದ್ರೆ ಅವ್ರಿಗೆ ಗಂಡಾಂತರಕಾರಿ ಅನ್ನುವಂಥ ಭಾವನೆಗಳವರಲ್ಲಿ ಬೇರ್ಬಿಟ್ಟಿದ್ದಾವೆ. ಅದಕ್ಕಾಗಿ ಅದೊಂದು ವಿಷಯ ಬಿಟ್ಟು ಉಳಿದಕ್ಕೆಲ್ಲ ಒಪ್ಪಿಕೊಂಡಿದ್ದಾರೆ. ಎಕ್ಸಾಮ್ ರೀ ಆಗೋದಕ್ಕಾಗಿರ್ಬೋದು, ತಪ್ಪಿಸಿ ಶಿಕ್ಷೆ ಕೊಡಿಸೋದಾಗಿರ್ಬೋದು, ಎಲ್ಲರೂ ಒಪ್ಕೊಂಡಿದ್ದಾರೆ. ಆ ವಿಷಯ ತೆಗೆದುಕೊಂಡು ಇದಕ್ಕೆ ತಳಕ್ಕೆ ಹಾಕ್ತಾರಾ ಅನ್ನುವಂಥ ಒಂದು ವಾತಾವರಣ ಇದೆ. ಅಮಿತ್ ಶಾ ಅವರು ಇವತ್ತು ಯಾಕೆ ಮಾತಾಡಲಿಕ್ಕೆ ಬಂದರು? ಇಷ್ಟು ದಿನ ಇಲ್ಲ, ಇನ್ನು ಇವತ್ತು 11 ತಾರೀಕು, ಇನ್ನು 2 ದಿನ ಉಳಿದದ. ಮತ್ತು ಅವ್ರಿಗೂ ಕೆಲವೊಂದು ಬಿಲ್ಗಳನ್ನು ಪಾಸ್ ಮಾಡ್ಕೋಬೇಕಾಗಿದೆ ಅಮಿತ್ ಶಾ ಅವರಿಗೆ. ಎಲ್ಲಿವರೆಗೆ ಸಮಸ್ಯೆ ಬಗೆಹರಿಯೋದಿಲ್ಲೋ ಅಲ್ಲಿವರೆಗೆ ಸದನದೊಳಗ ವಿರೋಧ ಪಕ್ಷಗಳು ಇವ್ರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಯಾಕಂದರೆ ಒಳ್ಳೆಯ ಅಪಾರ್ಚುನಿಟಿ ವಿರೋಧ ಪಕ್ಷಗಳಿಗೆ ಬಂದುಬಿಟ್ಟದ. ಹೇಗಾದ್ರೂ ಮಾಡಿ ಇವ್ರನ್ನ ಕಂಟ್ರೋಲ್ ಮಾಡ್ಬೋದು. ನಾವು ಮೋದಿ ಮತ್ತು ಶಾರ್ ಮೇಲೆ ನಮ್ಮ ದಬಾವ್ ಮಾಡ್ಬೋದು. ಫಸ್ಟ್ ಟೈಮ್ ಸಿಕ್ಕಾಕೊಂಡಿದ್ದಾರೆ, ನಾವು ಇವರನ್ನು ಇದರಲ್ಲಿ ಹಣಿಬೋದು ಅನ್ನೋದು ರಾಹುಲ್ ಗಾಂಧಿ ಹಾಗೂ ಅವ್ರ ಜೊತೆಗಾರರು ಎಲ್ಲರ ಒಂದೇ ಅಭಿಪ್ರಾಯ. ಆದರೆ ಇದನ್ನು ಹೇಗಾದರೂ ತಪ್ಪಿಸಬೇಕು ಅನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡಿರುವಂಥ ಆಡಳಿತಾರೂಢ ಪಕ್ಷ ಇವತ್ತು ನಾವು ಚರ್ಚೆಗೆ ನಡೀತೀವಪ್ಪ, ಆದರೆ ನೀವಲ್ಲೇ ದುಂಗುಲಿ ಹಾಕುವಾಗಿಲ್ಲ. ಶಾಂತಿಯಿಂದ ನಮ್ಮ ಉತ್ತರ ಕೇಳಬೇಕು. ಪ್ರತಿಯೊಂದಕ್ಕೂ ನೀವು ರಾಜೀನಾಮೆ ಕೇಳೋದಾಗಲಿ ಮತ್ತೊಂದಾಗಲಿ ಅಲ್ಲೇ ನೀವು ವಿರೋಧಕ್ಕಾಗಿ ವಿರೋಧ ಮಾಡೋದಾಗಲಿ ಆಗಬಾರ್ದು ಅನ್ನೋದು ರಿಜಿಜು ಅವ್ರ ಕಂಡೀಷನ್. ಅದಕ್ಕೆ ಇದು ಒಪ್ತಾ ಇಲ್ಲ ವಿರೋಧ ಪಕ್ಷಗಳು. ಯಾಕಂದರೆ ವಿರೋಧ ಪಕ್ಷಗಳಿಗೆ ಫಸ್ಟ್ ಟೈಮ್ ಒಂದು ದೊಡ್ಡ ಅಪಾರ್ಚುನಿಟಿ ಸಿಕ್ಕದ. ಒಂದನೇದ್ದು ಇದು ವಿದ್ಯಾರ್ಥಿ ಮೇಲೆ ದಾಳಿ, ಎರಡನೇದು ರಾಮ ಮಂದಿರದ ದೇಣಿಗೆ ವಿಷಯ, ಇನ್ನೂ ಅನೇಕ ವಿಷಯಗಳು ಚರ್ಚೆಗೆ ತರುವಂಥ ಸಾಧ್ಯತೆಗಳಿದ್ದಾವೆ. ಅವ್ರಿಗೇನು ಬೇಕಾಗಿದೆಪ್ಪ ಅಂತಂದ್ರೆ ವಿರೋಧ ಪಕ್ಷಗಳೇ ಹೇಗಾದರೂ ಮಾಡಿ ಡಿಲಿಮಿಟೇಷನ್ ಬಿಲ್ ಅಂತ ತಪ್ಪಿಸ್ಬೇಕಾಗಿದೆ. ಆದರೆ ಅದು ಸುಲಭಿಲ್ಲ ಮೋದಿ ಮತ್ತು ಶಾರ ಸರ್ಕಾರಕ್ಕೆ, NDA ಸರ್ಕಾರಕ್ಕೆ. ಯಾಕಂತಂದ್ರೆ ಈಗಾಗಲೇ ಕೆಲವೊಂದು ವಿರೋಧ ಪಕ್ಷಗಳು ದೂರ ಸೇರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ DMK, ಅಣ್ಣಾ DMK ಅದು ದಕ್ಷಿಣ ಭಾರತದ ಎಲ್ಲ ಪಕ್ಷಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ 850 MP ಸೀಟ್ಗಳಾಗ್ಬೋದವ. ಈಗ 543 ಇದ್ದಾವೆ, ಅದು 850 ಸೀಟ್ ಅದು ಅಂದರೆ ಉತ್ತರ ಭಾರತಕ್ಕೆ ಹೆಚ್ಚಾಗ್ತಾವೆ. ನಾವು ನಿರಂತರವಾಗಿ ಆಯ್ಕೆ ಆಗ್ತಾ ಬರ್ಬೋದು. ಯಾಕಂದರೆ ಹಿಂದೂ ಮುಸ್ಲಿಂ ಒಂದು ವಿಷಯ ಇಟ್ಕೊಂಡು ಗೆಲ್ತಾ ಹೋಗ್ಬೋದು ಅನ್ನುವಂಥದ್ದು, ಅಲ್ಲಿ ಜನ ನಂಬ್ತಾರೆ ಅನ್ನುವಂಥದ್ದು. 80-20 ಒಂದು ಏನು BJP ಗೆಲ್ಲುವ ಸೂತ್ರ ಹಿಡ್ಕೊಳ್ಳೋದನೋ
ಆ ಸೂತ್ರ ಲಾಗೂ ಆಗ್ತದೆ, ನಮಗೆ ಅನುಕೂಲ ಹೆಚ್ಚಿದ ಅನ್ನೋದು ಬಿ ಜೆ ಪಿಗರ ಒಂದು ನಂಬಿಕೆ. ಅದು ಎಷ್ಟು ಮಟ್ಟಿಗೆ ಮುಂದಿನ ದಿನದಲ್ಲಿ ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಅಂತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ನೋಡೋದ. ಉದ್ಯೋಗಗಳಿಲ್ಲ, ಕಲಿಕೆಯಲ್ಲಿ ಎಲ್ಲರಿಗೂ ಕಲಿಯುವಂಥ ಅವಕಾಶ ಸಿಗ್ತಾ ಇಲ್ಲ. ಎಲ್ಲರಿಗೂ ಕಲಿಯುವ ಅವಕಾಶ ಇದ್ದರೂ ದುಡ್ಡು ತುಂಬಿ ಕಲಿಯುವಂಥ ಶಕ್ತಿ ಇಲ್ಲ. ಹೀಗಾಗಿ ಈ ಜನ ಎಲ್ಲ ಬಡತನಕ್ಕೆ, ನಿರುದ್ಯೋಗಕ್ಕೆ ಇಲ್ಲಿವರೆಗೆ ಬಲಿಯಾದಂಥ ಜನ, ಅದರಲ್ಲೂ ಯುವ ಜನ, ಭವಿಷ್ಯದ ಯೋಜನಕ್ಕೆ ನಾಳೆ ಏನು ಮಾಡಬೇಕು, ನಾಳೆ ನಮ್ಮ ಪರಿಸ್ಥಿತಿ ಏನು ಅನ್ನೋದಕ್ಕೆ ಉತ್ತರಗಳಿಲ್ಲ. ಇಂಥ ಪ್ರಸಂಗದಲ್ಲಿ ಅವರೆಲ್ಲ ಸಿಡಿದು ಹೇಳುವ ಸಾಹಿತ್ಯಗಳು ಇದ್ದಾವಿಲ್ಲ ಅಂತಲ್ಲ. ಇವತ್ತಿನ ಒಂದು ಲೆಕ್ಕಾಚಾರದ ಮೋದಿ ಮತ್ತು ಚಾ ಅವ್ರದ್ದು ಇಲ್ಲ, ಉತ್ತರ ಭಾರತದಲ್ಲಿ ನಮ್ಗೆ ಬೆಂಬಲ ಚಲೋ ಅದ, ಅಲ್ಲಿ ಜಾತಿಯ ನೆಲೆಗಟ್ಟಿನ ಮೇಲೋ ಧರ್ಮದ ನೆಲೆಗಟ್ಟಿನ ಮೇಲೋ ನಾವು ಆರಿಸಿ ಬರಬಹುದು ಅನ್ನೋ ತರ್ಕ ಬಿ ಜೆ ಪಿ ಕೃತ. ಅದಕ್ಕೆ ಈ ಡಿಲಿಮಿಟೇಷನ್ ಬಿಲ್ಲು ಮತ್ತು ಈ ಮಹಿಳೆಯರ ಮೀಸಲಾತಿ ಇವೆರಡೂ ತಂದು ಮಾಡಬೇಕು. ಅದರಲ್ಲೂ ಡಿಲಿಮಿಟೇಷನ್ ಟು ಥರ್ಡ್ ಮೆಜಾರಿಟಿ ಆದರೆ ಮಾತ್ರ ಸಾಧ್ಯದ. ಟು ಥರ್ಡ್ ಮೆಜಾರಿಟಿ ಅಂದ್ರೆ 362 ಎಂ ಪಿಗಳಾದ್ರೆ ಮಾತ್ರ ಬದಲಾಗ್ತದೆ, ಎಲ್ಲ ಬದಲಾಗುವುದಿಲ್ಲ. ಅದಕ್ಕೆ ಇನ್ನೊಂದು ಅವಕಾಶವೂ ಇರುತ್ತದೆ. ಇದರಲ್ಲಿ ಅನೇಕರಿಗೆ, ಅಂದರೆ ವಿರೋಧ ಪಕ್ಷದ ಅನೇಕ ಎಂ ಪಿಗಳನ್ನು ನಮ್ಮ ಲೋಕಸಭಾ ಸಭಾಪತಿಗಳ ಮೂಲಕ ಯಾವುದೋ ಒಂದು ಕಾರಣಕ್ಕಾಗಿ ಇವತ್ತು ನಾಳೆ ಗದ್ದಲ ಆಗ್ತದೆ, ಮತ್ತೇನೋ ಆಗ್ತದೆ, ವಿರೋಧಿಸ್ತಾರೆ. ವಿರೋಧಕ್ಕಾಗಿ ಆಗೋದಿಲ್ಲ, ಜೋರ್ದಾರ ವಿರೋಧ ಆಗ್ತದೆ. ಆ ವಿರೋಧ ಮಾಡಿದವರು ಈ ಹಿಂದೆ 140 ಎಂ ಪಿಗಳನ್ನು ಸಸ್ಪೆಂಡ್ ಮಾಡಿದ ಇತಿಹಾಸ ಅದ. ಅದು ಈ ಮೋದಿಯವರ ಸರ್ಕಾರದಲ್ಲಿ. ಇವತ್ತು 100-120 ಜನರನ್ನು ಸಸ್ಪೆಂಡ್ ಮಾಡಿದರೆ ಇದ್ದ ಎಂ ಪಿಗಳಲ್ಲೇ ಮೆಜಾರಿಟಿ ಟು ಥರ್ಡ್ ಮಾಡಿಕೊಂಡು ತಮಗೆ ಬೇಕಾದಂಥ ಕಾನೂನು ತರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳು ಇದ್ದಾವೆ. ಅದಕ್ಕಾಗಿ 2 ದಿನಗಳನ್ನು ಇವತ್ತು 11, 12, 3 ದಿನದಲ್ಲೇ ಲೋಕಸಭೆಯಿಂದ ಪಾಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇವರಿಗೆ ಅನ್ನುವಂಥ ವಾದಗಳು ಕೇಳಿ ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಶಾ ಅವರು ಮೋಸ್ಟ್ಲಿ ಎಂಟ್ರಿ ಹೊಡಿತಾರೆ ಪಾರ್ಲಿಮೆಂಟ್ದಲ್ಲೇ. ಉತ್ತರನೂ ಕೊಡ್ತಾರೆ ಅವರು, ಯಾಕಂದ್ರೆ ಅಷ್ಟು ಬುದ್ಧಿವಂತರಿದ್ದಾರೆ. ಮತ್ತು ಎದುರಾಳಿಗಳ ಪ್ರಶ್ನೆಗಳಿಗೆ ಅವ್ರು ಎಷ್ಟು ಸಾಧ್ಯದಷ್ಟು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ನಾವು ಚರ್ಚೆಗೆ ಸಿದ್ಧಿದ್ದೀವಿ ಅಂತೇಳಿ ಕಿರಣ್ ರಿಜಿಜು ಮೂಲಕ ಸಂದೇಶವನ್ನು ವಿರೋಧ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇದರಿಂದಾಗಿ ಸಹಜವಾಗಿ ವಿರೋಧ ಪಕ್ಷಗಳಲ್ಲಿ ಒಂದು ಸ್ವಲ್ಪ ಗಲಿಬಿಲಿ ಆಗುವ ಸಾಧ್ಯತೆ ಇದಾವೆ. ಏನು ಮಾತಾಡ್ಬೋದು, ಏನು ಉತ್ತರಿಸ್ಬೋದು ಶಾರ್ ಅವರು ಅನ್ನುವಂಥ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಸಮಯ ಈಗ ಬಂದದ್ದು. ಇಂಥ ಸಂದರ್ಭದಲ್ಲೇ ಈ ವಿದ್ಯಾರ್ಥಿಗಳ ಪ್ರತಿಭಟನೆಗೆ, ನಡೆದಂಥ ಘಟನೆಗೆ, ಅದರಲ್ಲೂ ಜಂತರ ಮಂತರದಲ್ಲಿ ಆದಂಥ ಘಟನೆಗೆ ಉತ್ತರಿಸುವ ಈಗ ಸಿದ್ಧಾಗಿದ್ದನ್ನು ನೋಡಿದರೆ ಮೋಸ್ಟ್ ಪ್ರಾಬಬಲಿ ಇದರಲ್ಲೇ ಶಾರ್ ಅವರು ಯಶಸ್ವಿ ಆಗ್ತಾರ ಅನ್ನುವಂಥದ್ದು. ಆದರೆ ವಿರೋಧಿಗಳು ಮಾತ್ರ ಪಕ್ಕಾ ತಯಾರಾಗಿದ್ದಾರೆ. ರಾಹುಲ್ ಗಾಂಧಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಅಖಿಲೇಶ್ ಯಾದವ್ ಆಗಿರ್ಬೋದು, ಇನ್ನುಳಿದವರು ಎಲ್ಲರೂ ತಯಾರಾಗಿದ್ದಾರೆ. ಎಲ್ಲ ಈ ಸಲ ಅವ್ರನ್ನ ತಡಿಬೇಕು. ತಡೆದ ಯಾವುದೇ ಪ್ರಸಂಗದಲ್ಲೇ ನಾವು ಈ ಡಿಲಿಮಿಟೇಷನ್ ಬಿಲ್ಲನ್ನು ಜಾರಿಗೊಳಿಸದ ಹೋಗ್ಬೇಕು ಅನ್ನೋಂಥ ಚಿಂತನೆ ಈ ಆಡಳಿತಾರೂಢ ಪಕ್ಷಕ್ಕೆ. ಅದರಲ್ಲೂ ಈ ಮಸೂದೆ ಒಂದೇ ಪಾಸ್ ಆದ್ರೆ ಡಿಲಿಮಿಟೇಷನ್, ಅದನ್ನು ಕೆಂಪು ಕೋಟೆ ಮೇಲೆ ಸಹಜದ ಮೋದಿಯವರು ಅದನ್ನು ಘಂಟಾಘೋಷವಾಗಿ ಮಾತಾಡುವಂಥ ಸಾಧ್ಯತೆಗಳಿದ್ದಾವೆ. ಮುಂದಿನ ಎಲೆಕ್ಷನ್ ಬರೋದ್ರೊಳಗೆ ಈ ಒಂದೇ ಎಲೆಕ್ಷನ್ನು ಒಂದೇ ಮತ ಅನ್ನುವಂಥ ಎಲ್ಲ ಕಡೆ ಒಂದೇ ಕಾಲಕ್ಕೆ ಮಾಡುವಂಥ ಒಂದು ಅದು ಆಗ್ಬೋದು ಅನ್ನುವಂಥ ಚಿಂತನೆಗಳು ನಡೆದಾವೆ. ಏನಾದ್ರಲ್ಲಿ ರಿಜಿಜು ಅವ್ರು ಮಾತ್ರ ಈ ಚರ್ಚೆಗೆ ಬರ್ತಾರೆ ಅಂತ ಹೇಳಿದಾರೆ. ಯಾರು ನಮ್ಮ ಅಮಿತ್ ಶಾ ಅವರ ಚರ್ಚೆ ಮತ್ತು ಅವರ ಉತ್ತರ ಈಗ ಎಲ್ಲರೂ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ಬರ್ಬೋದಾ, ಇನ್ನೊಂದು ಇಷ್ಟರಲ್ಲೇ ಎಂಟ್ರಿ ಆಗಿರ್ಬೋದು, ಆಗ್ತಾರೆ, ಆಗುವ ಸಾಧ್ಯತೆಗಳಿದ್ದಾವೆ. ವಿರೋಧಿಗಳಿಗೆ ಉತ್ತರ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಶಾರ್ ಅವರಂತೆ ಮೌನ ಮುರಿತಾ ಇದ್ದಾರೆ. ಇನ್ನಿದು ಯಾವ ರೀತಿ ಮುಂದಿನ ದಿನ ತೊಗೊಳ್ಬೋದು, ಏನು ನೆಕ್ಸ್ಟ್ ಏನಾಗ್ಬೋದು ಅದನ್ನು ಸಹಿತ ಇವತ್ತು ಅದು ನಾಳೆ ಮುಂದಿನ ಚರ್ಚೆನ ಮಾಡುವಂತ ಹೇಳ್ತಾ ಅಮಿತ್ ಶಾರ ಉತ್ತರಕ್ಕಾಗಿ ದಾರಿ ನೋಡುತ್ತಿರುವ ಎದುರಾಳಿಗಳು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ನ್ಯೂಸ್ ಮಾಡಿ. 16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ
ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.